ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ನಿಂಗೊಕ್ಕೆ ಒಂದು ಟೊಮೆಟೊ ಗೊಜ್ಜನ್ನು ಮಾಡೋದನ್ನು ತೋರಿಸ್ದೆ. ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಸೂಟ್ ಆಗ್ತು, ತುಂಬ ರುಚಿ ಆಗ್ತು. ಇದನ್ನು ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ, ನೀರು ಹಾಕಾಗಿದ್ದೆ ಮಾಡಿದ್ರೆ ಒಂದು 2-3 ದಿನ ತನಕ ಸ್ಟೋರ್ ಮಾಡಿಟ್ಕೊಳ್ಳಕ್ಕು. ಆಫೀಸಿಗೆ ಒಪ್ಪು ಲೇಡೀಸಿಗೆಲ್ಲ ತುಂಬಾ ಅನುಕೂಲ ಆಗ್ತು. ನಾನಿಲ್ಲಿ ಸ್ವಲ್ಪ ಒಂದೇ ಹೊತ್ತಿಗೆ ಮಾಡ್ತಿದ್ದೆ, ಅದಕ್ಕೋಸ್ಕರ 5 ಟೊಮೆಟೊನ ತಗೊಂಡೆ. ಅದನ್ನು ಕ್ಲೀನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದ್ರ ಹಾಕಿ. 2 ಟೀ ಚಮಚ ಜೀರಿಗೆ, 1 ಚಮಚ ಮೆಂತೆ, ಸ್ವಲ್ಪ ಇಂಗು, ಹಸಿಮೆಣಸಿನ್ಕಾಯಿ 4-5 ಎಲ್ಲವನ್ನು ಹಾಕಿ ಫ್ರೈ ಮಾಡಿ. ಈ ರೀತಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ತುಂಬಾ ರುಚಿಯಾಗಿತ್ತು. ಇದೆಲ್ಲ ಈಗ ಫ್ರೈ ಆಯಿತು. ನಂತರ ಟೊಮೆಟೊನ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸು. ತುಂಬಾ ಈಸಿ ಮಾಡೋದು, ಸಣ್ಣ ಮಕ್ಕಳು ಕೂಡ ಮಾಡ್ಲಕ್ಕು. ಟೊಮೆಟೊನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಬೇಯಿಸು. ಟೊಮೆಟೊ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಸಿ ವಿಟಮಿನ್ ಜಾಸ್ತಿ ಇರ್ತು. ನಾನಿಲ್ಲಿ ಒಂದು ಹೊತ್ತಿಗೆ ಬರೀ 5 ಟೊಮೆಟೊ ಅಷ್ಟೇ ಹಾಕಿದ್ದೆ. ಒಂದು ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕಿದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಸಹ ಹಾಕೋ, ಹುಣಸೆಹಣ್ಣು ರಸನ, ಅವಾಗೆ ತುಂಬ ಟೇಸ್ಟ್. ಸ್ವಲ್ಪ ನೀರು ಹಾಕ್ತಿದ್ದೆ, ಒಂದು 1/4 ಲೋಟ ಅಷ್ಟೇ. ನೋಡಿ ಚೆನ್ನಾಗಿ ಬೆಂದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಸರಿಯಾಗ್ತು. ಒಂಚೂರು ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲನ ಈ ಹುಳಿ ಬ್ಯಾಲೆನ್ಸ್ ಮಾಡಲು ಹಾಕೋಕ್ಕಾಗ್ತು. ನಾನಿಲ್ಲಿ ಹುಣಸೆಹಣ್ಣು ಯೂಸ್ ಮಾಡಿನಿಲ್ಲ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಹುಣಸೆಹಣ್ಣು ಸಹ ಹಾಕಿ, ಅವಾಗ ತುಂಬಾ ರುಚಿ ಬಂತು. ಜಾಸ್ತಿ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕಾಗ್ತು. ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಈಗ ಎಲ್ಲ ಚೆನ್ನಾಗಿ ಇದು ಬೆಂದು, ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಆರುಲಕ್ಕೆ ಬಿಟ್ಬಿಡು. ಇದು ಪೂರ್ತಿ ತಣದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಬೀಸು. ನೀವು 2-3 ದಿನ ಇಟ್ಕತ್ರಿ, ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರಿ ಅಂದರೆ ಇದನ್ನು ಬೀಸಾದ ನಂತರ ಮತ್ತೊಂದು ಒಗ್ಗರಣೆ ಹಾಕಿ ಅದನ್ನು ಇನ್ನೊಂದು ಸರ್ತಿ ಕುದಿಸಿಟ್ಕೊಳ್ಳೋ. ಒಗ್ಗರಣೆಗೆ ಅಂತ ಹಾಕಂದರೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಹಾಕಿ ಕುದಿಸಿಟ್ಕೊಳ್ಳೋ. ತುಂಬಾ ರುಚಿಯಾಗಿರ್ತು. ಕೆಲವರು ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡ್ತೋ. ಬಟ್ ನನ್ನ ಸಜೆಷನ್ ಎಂಥದ್ದು ಅಂದರೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ಕಿಂತ ಹೀಗೆ ಹಿಂಗೆ ಹಾಕಿ ಮಾಡಿದ್ರೇ ಸೂಪರಾಗಿರ್ತು. ನಾನಿವತ್ತು ಇದನ್ನು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೆ. ನೀವು ಯಾವುದ್ರ ಜೊತೆ ನಿಮಗೆ ಇಷ್ಟ ಆಗ್ತಾ ಅದ್ರ ಜೊತೆ ಮಾಡ್ಕೊಂಡು ತಿಂದು ನೋಡಿ ನನಗೆ ಹೇಳಿ. ನನ್ನ ರೆಸಿಪೀಸ್ ಎಲ್ಲ ತುಂಬಾ ಸಿಂಪಲ್ ಮತ್ತು ಅದ್ಭುತ ರುಚಿಯಾಗಿರ್ತು. ನೀವು ಮನೇಲಿ ಟ್ರೈ ಮಾಡಿದ್ರೆ ಮಾತ್ರ ಅದು ಗೊತ್ತಾಗ್ತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ನಿಮಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು.